ಪ್ರಶ್ನೆ ಕೇಳಿದ್ದೀನಿ ಅಧ್ಯಕ್ಷ. ಮಾನ್ಯ ರಾಷ್ಟ್ರಪತಿಗಳು ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ನಂಜುಂಡಿ ಕೇಳು. ಉತ್ತರ ಕೊಟ್ಟಾರು, ಅವ್ರು ಕೊಟ್ಟಿದ್ದಾರೆ ಕೇಳು. ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟಿದ್ದಾರೆ. ನಾನು ಈ ಪ್ರಶ್ನೆಯನ್ನ 13 ಸಾರಿ ಸದನದಲ್ಲಿ ಕೇಳಿದ್ದೇನೆ. ಇದು 13ನೇ ಸಾರಿ ಕೇಳಿದ್ದೇನೆ. 13ನೇ ಸಾರಿನೂ ಕೂಡ ಸಚಿವರು ಬದಲಾವಣೆ ಆಗಿದ್ದಾರೆ, ಉತ್ತರ ಬದಲಾವಣೆ ಆಗಲಿಲ್ಲ. ನೀ 12 ಸರಿ ಕೇಳ್ತೀನಿ. ಅಲ್ಲ ಅಂದ್ರೆ ಒಂದ್ ನಿಮಿಷ, ನೀ 12 ಸರಿ ಸದನಕ್ಕೆ ಬಂದು 13 ಹೆಂಗ್ ಕೇಳ್ತೀನಿ? ಇಲ್ಲ ಅಲ್ಲ, ನಾನು ಕೇಳೋ ಪ್ರತಿ ಸಾರಿ ಪ್ರಶ್ನೆಗೂ ಕೂಡ ಸೇಮ್ ಉತ್ತರ, ಸಚಿವರು ಬೇರೆ, ಸ್ಥಳಗಳು ಬೇರೆ ಅಷ್ಟೇ. ನನಗೆ ಯಾಕಪ್ಪ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳ ಬಗ್ಗೆ ಎಷ್ಟು ನಿರ್ಲಕ್ಷ್ಯತನ ಇದೆ ಅನ್ನೋದು ಈ ಸದನ ಅರ್ಥ ಮಾಡ್ಕೋಬೇಕು. ಹಿಂದುಳಿದ ವರ್ಗದಲ್ಲಿ SC ST ಬಿಟ್ರೆ 187 ಜಾತಿಗಳಿದೆ, ಸಾವಿರಾರು ಉಪಜಾತಿಗಳಿದೆ. ಆ ಜಾತಿಗಳ ಹೆಸರು ಕೂಡ ಸದಸ್ಯರುಗಳಿಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನು ಕಳೆದ ಬಾರಿ ಬೆಳಗಾವಿಯಲ್ಲಿ ಹೇಳಿದ್ದೆ. ಇಷ್ಟು ಉಪಜಾತಿಗಳಿದೆ, ಆ ಸಂಖ್ಯೆಗಳು ಕೂಡ ಆ ಜಾತಿಯವರಿಗೆ ಗೊತ್ತಿಲ್ಲ, ಎಷ್ಟು ಜನಸಂಖ್ಯೆ ಇದ್ದೀವಿ ನಾವು. ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು 8 ವರ್ಷಗಳ ಹಿಂದೆನೆ 112 ಕೋಟಿ ಖರ್ಚು ಮಾಡಿ ಜಾತಿ ಗಣತಿಯನ್ನ ಮಾಡಿಸಿದ್ರು. ಕಾಂತರಾಜ್ ಅವರ ಜನಗಣತಿಯನ್ನ ಡಾಕ್ಟರ್ ಕಾಂತರಾಜ್ ಅವರ ಆಯೋಗದಲ್ಲಿ. ಅದು ನಿಮ್ಗೆ ಗೊತ್ತಿದೆ. ಈ ಪ್ರಶ್ನೆ ಬಂದಾಗಲ್ಲ ಅದು ಆವು ಏಣಿ ಆಟ ಆಗ್ತದೆ. ನಾವೆಲ್ಲ ಸದನಕ್ಕೆ ಬರೋಷ್ಟರಲ್ಲಿ ಏನೋ ಇವರು ಘೋಷಣೆ ಮಾಡಿ ಕೊಟ್ಟು ಬಿಡ್ತಾರೆ ನಮ್ಗೆ. ಹೇಳಿ ಉತ್ತರ ಅವ್ರಿಗೆ ಹೇಳ್ಬಿಡ್ತೀನಿ ಹೇಳ್ತಾರೆ. ಅಲ್ಲ ನೋಡೋಣ ಅವ್ರ ಉತ್ತರ ಏನ್ ಹೇಳ್ತಾರೆ ಹೇಳಿ. ಮಾನ್ಯ ಅವ್ರು ಹೇಳಿ ತಿಳ್ಕೊರಿ. ಬದಲಾಗಿಲ್ಲ ಅಂತ ನೀವು ಬದಲಾಗಿರಿ. ಮಾನ್ಯ ಸಭಾಪತಿಗಳೇ, ಅವ್ರು ಕೇಳಿದ್ದು ಉತ್ತರನೇ ನಾವು ಕೊಟ್ಕೊಂತ ಬಂದಿದ್ವಿ. ಅವ್ರಿಗೆ ಏನ್ ಕ್ವಶನ್ ಕೇಳಿದ್ರೆ ಅದನ್ನೇ ಉತ್ತರ ಕೊಟ್ಟಿದ್ವಿ. ಆದ್ರೆ ಅವ್ರಿಗೆ ಇನ್ನೂ ಸಮಾಧಾನ ಇಲ್ಲ. ಆದ್ರೆ ನಾನು ಒಂದು ಮಾತು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದಿನ ಅವಧಿ ಒಳಗ ಇದೊಂದು ಜಾತಿ ಜನಗಣತಿ ಅಲ್ಲ, ಇದು ಇವತ್ತಿನ ಹಿಂದುಳಿದ ವರ್ಗದ ಯಾವ ಜಾತಿಯವರು ಏನೇನು ಸಮೀಕ್ಷೆ ಇದೆ, ಅವರ ಶೈಕ್ಷಣಿಕ ಶಿಕ್ಷಣ ಮತ್ತು ಅವರ ಉದ್ಯೋಗಕ್ಕೆ ಮತ್ತು ಅದರ ಜೊತೆಗೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ವರದಿ ಮಾಡಬೇಕಂತ 164 ಕೋಟಿ ದುಡ್ಡನ್ನು ಮತ್ತು ಅದರ ಜೊತೆಗೆ ಮಾನ್ಯ ಸಭಾಪತಿಗಳೇ ಅದಕ್ಕೆ ಅವರ ಮಾನದಂಡಗಳು, ಶೈಕ್ಷಣಿಕ ಉದ್ಯೋಗ ಸ್ಥಿತಿಗತಿಗಳ ಬಗ್ಗೆ ಮಾನದಂಡಗಳು 54 ಮಾನದಂಡಗಳನ್ನು ಹಾಕಿ ಕೊಟ್ಟಿದ್ವಿ. ಅದನ್ನ ಪೂರ್ಣ ವರದಿಯನ್ನ ಆಯ್ತು. ವರದಿ ಆದ್ಮೇಲೆ ಹಿಂದಿನ ಸರ್ಕಾರದಾಗ ತಗೋಬೇಕಾಗಿತ್ತು. ನೀವು ಹಿಂದಿನ ಬಿಜೆಪಿ ಸರ್ಕಾರದೊಳಗ ತಗೋಬೇಕಾಗಿತ್ತು. ಅದನ್ನ ಯಾಕೆ ತಗೊಂಡಿಲ್ಲ ಅನ್ನೋದು ನೀವು ಹೇಳೋದು ಬೇಡ. ಅದನ್ನ ಮತ್ತೆ ನಾನು ಹೇಳಿದ್ರೆ ಮತ್ತೆ ರಾಜಕಾರಣ ಆಗುತ್ತೆ. ಅದನ್ನ ಮಾತಾಡ ಮಾನ್ಯ ಸಭಾಪತಿ, ನಾನು ಅದನ್ನ ಮಾತಾಡಲ್ಲ. ಆಯ್ತ್ರಿ, ಈಗ ನಮ್ಮದು ಹೇಳ್ತೀನಿ. ಅದಾದ್ಮೇಲೆ ಈಗ ಅದು ಪೂರ್ಣ ಆಗಿಲ್ಲ, ಅವ್ರದ್ದು ಅವಧಿ ಮುಗಿದ ಮೇಲೆ ಅದು ತಗೊಳ್ಳಿಲ್ಲ. ಅದಕ್ಕೆ ಈಗ ಜಯಪ್ರಕಾಶ್ ಹೆಗಡೆ ಅವರ ಒಂದಿದ್ರೊಳಗ ಅವರ ತಂತ್ರಾಂಶವನ್ನ ಏನು ಕಾಂತರಾಜ್ ಅವರದ ತಂತ್ರಾಂಶವನ್ನು ಉಪಯೋಗ ಮಾಡ್ಕೊಂಡು ವರದಿಯನ್ನ ಕೊಡಬೇಕು ಅಂತ ನಾವು ಈಗ ಅವ್ರಿಗೆ ಕೊಟ್ಟಿದ್ವಿ. ಮನೆ ಅಧ್ಯಕ್ಷರದ್ದು ಜನವರಿವರೆಗಿನೂ ನಾವು ಅದ್ರೊಳಗೆ ಒಳಗಾಗಿ ಕೊಡ್ಬೇಕಂತ ಹೇಳಿದ್ವಿ. ಆದ್ರೆ ಅನಿವಾರ್ಯ ನಮಗೆ ಕಾಲಾವಕಾಶ ಬೇಕು ಅಂದಕ್ಕ ಅವ್ರಿಗೆ ಮತ್ತೆ ನಾವು ಟೈಮ್ ಅನ್ನ ಎಕ್ಸ್ಟೆನ್ಷನ್ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಅಂದ್ರೆ 29/2/2024 ಅವ್ರಿಗೆ ಟೈಮ್ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಆ ಟೈಮ್ ಎಕ್ಸ್ಟೆನ್ಷನ್ ಆದ್ಮೇಲೆ ಅವ್ರು ವರದಿ ಕೊಟ್ಟ ಮೇಲೆ ನಿಮ್ದೇನು ಆಸೆ ಇದೆ, ನಿಮ್ದೇನು ಹಿಂದುಳಿದ ವರ್ಗದ ಬಗ್ಗೆ ಅಂಕಿಅಂಶಗಳು ಬೇಕು ಅಂತ ಏನು ಹೇಳ್ತಾ ಇದ್ದೀರಿ, ಅದನ್ನೇ ತೆಗೆದುಕೊಂಡು ಅವರು ವರದಿ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗುತ್ತೆ ಮಾನ್ಯ ಅಧ್ಯಕ್ಷರೇ ಯಾರ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ. ಅದಾದ್ಮೇಲೆ ಆ ವರದಿ ಆದ್ಮೇಲೆ ಆಡಳಿತದ ಬಗ್ಗೆ ಅದನ್ನ ಮಾಡ್ಬೇಕನ್ನೋ ಉದ್ದೇಶ ಈ ರಾಜ್ಯದ ಏಕೈಕರು ಅಂದ್ರೆ ಸಿದ್ದರಾಮಯ್ಯನವರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷರೇ, ಈಗ ಸಚಿವರು ಹೇಳಿದ್ದನ್ನೇ ಇನ್ನೊಂದು ಸಚಿವರು ಕೂಡ ಹೇಳಿದ್ರು, ಈಗ ಅವರು ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ. ನನಗೆ ಹೇಳೋದು ಸರ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ಪ್ರತಿ ಸಮಾಜದ ಜಯಂತಿಗಳಲ್ಲಿ ಖುದ್ದಾಗ ಅವರು ಭಾಗವಹಿಸ್ತಾರೆ. ನಮಗೆ ಅಭಿಮಾನ ಇದೆ. ಯಾಕಂದ್ರೆ ಇವತ್ತಿನವರೆಗೂ ಯಾವುದೇ ಮುಖ್ಯಮಂತ್ರಿಗಳು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಗಳ ಜಯಂತಿನಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ. ಎಲ್ಲೋ ಒಂದೊಂದು ಕಡೆ ಸೇರ್ಕೋತಾ ಇದ್ರು. ಆದರೆ ಸಿದ್ದರಾಮಯ್ಯನವ್ರು ಹಾಗೆ ಮಾಡ್ತಾ ಇಲ್ಲ, ಅವರೇ ಖುದ್ದಾಗ ಭಾಗವಹಿಸ್ತಾರೆ. ನಮಗೇನು ಆಸೆ ಅಂದರೆ ಅವರು ಪ್ರಾರಂಭ ಮಾಡಿದ್ದನ್ನು ಅವರು ಮುಕ್ತಾಯ ಮಾಡಬೇಕು ಅಂತ. ಇಲ್ಲಿ ಯಾರು ಒತ್ತಡ ಇದೆ ಅಂತ, ಈಗ ಅಧಿಕಾರ ಇರ್ತಕ್ಕಂಥ ಇಚ್ಛಾಶಕ್ತಿ ಇರೋ ಸಮಾಜಗಳಿಗೆ
ಈ ಜನಗಣತಿ ಬೇಕಾಗಿಲ್ಲ. ಯಾವ್ಯಾವ ಸಮಾಜಗಳು ನಿರ್ಲಕ್ಷ್ಯಕ್ಕೊಳಪಟ್ಟಿದೆಯೋ ನಮ್ಗೆ ಗೊತ್ತಾಗಬೇಕು ನಮ್ಮ ಸಮಾಜದ ಜನಸಂಖ್ಯೆ ಎಷ್ಟಿದೆ ಅಂತ. ನಾನು 40 ಲಕ್ಷ ನಮ್ಮ ಸಮಾಜದವರಿದ್ದಾರೆ, ಅದರಲ್ಲಿ 30 ಲಕ್ಷ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ದಾಖಲೆಗಳಲ್ಲಿ 6 ಲಕ್ಷ ಜನಸಂಖ್ಯೆ ಮಾತ್ರ ಇದೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮರದು. ಇದು ಅನ್ಯಾಯ ಅಲ್ವಾ? ನನ್ನಂಥವ್ನಿಗೆ ಹಿಂಗಾದ್ರೆ ಇನ್ನು 186 ಜಾತಿಗಳ ಕಥೆ ಏನು? ಅದಕ್ಕೆ ಸಚಿವರೇ ನಾನು ಹೇಳೋದು, ಇಲ್ಲಿ ಪಕ್ಷವನ್ನ ನೋಡಬೇಡಿ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ದುರ್ಬಲವಾಗಿರ್ತಕ್ಕಂಥ ಸಮಾಜದ ಸ್ಥಿತಿಗತಿಗಳನ್ನ ನೋಡಿ. ಇಲ್ಲಿ ಯಾರು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಜನಸಂಖ್ಯೆ ನೀವು ಹೇಳ್ಬಿಟ್ರೆ ಸಂವಿಧಾನಬದ್ಧವಾಗಿ ನಮ್ಗೆ ಏನ್ ಸಿಗ್ಬೇಕೋ ನಾವು ಹೋರಾಟ ಮಾಡ್ತೀವಿ. 6 ಲಕ್ಷ ಅಂತ ನಮ್ಮ ಸಮಾಜಕ್ಕೆ ಹೇಳೋದು, ನಾವು 40 ಲಕ್ಷ ಅಂತ ಹೇಳೋದು. ನೀವು ದಾಖಲೆನೇ ಕೊಡದೆ ಹೋದ್ರೆ ನೋಡಿ, ಈಗ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ 29 2ನೇ ತಿಂಗಳು ಅಂದ್ರೆ ಇನ್ನು 5 ದಿನ ಇದೆ. ಇನ್ನು 5 ದಿವಸದಲ್ಲಿ ನೀವು ಯಾವಾಗ ತಗೋತೀರಿ? ಚುನಾವಣೆ ಬರ್ತದೆ ಅಂತ ಹೇಳ್ತೀರಿ. ಆಮೇಲೆ ಮತ್ತೆ ಕಥೆ ಹೇಗೆ ನಮ್ಮಂತವ್ರದ್ದು? ನಮ್ಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂದ್ರೆ ಅದರ ಆಧಾರ ಸ್ತಂಭನೆ ಜನಗಣತಿ. ಅಧ್ಯಕ್ಷರೇ ದಯವಿಟ್ಟು ಸಚಿವರೇ, ಸಭಾಪತಿಗಳೇ, ಜಾತಿ ಗಣತಿ ಅದು ಮೊನ್ನೆ ಸಭಾಪತಿಗಳೇ ಈಗಾಗಲೇ 29ನೇ ತಾರೀಕಿಗೆ ನಾವು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ನಾವು ಕೊಟ್ಟಿದ್ವಿ, ಅದನ್ನು ಆದಷ್ಟು ಬೇಗನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇವರು ಏನ್ ಹೇಳ್ತಾ ಇದಾರಲ್ಲ, ಏನು ನಮ್ಮ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಎಲ್ಲಾ ವೇದಿಕೆ ಮೇಲೂ ಹೇಳಿದ್ದಾರೆ, ಕಾಂತರಾಜು ವರದಿಯನ್ನ ತಗೊಂತೀವಿ, ಅದು ತೆಗೆದುಕೊಂಡೇ ಕೊಳ್ತೀವಿ, ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ಮಾಡ್ತೀವಿ, ಅದರೊಳಗೆ ಏನಾದರೂ ನ್ಯೂನ್ಯತೆಗಳಿದ್ರೆ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಪ್ರತಿ ಒಂದು ಸಭೆಯೊಳಗೆ ಹೇಳಿದ್ದಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ಅಲ್ಲಿವರೆಗೂ ನಮ್ಮ ನಂಜುಂಡಿಯವರು ಮತ್ತು ನೀವು 29ವರೆಗೆ ಕಾಯಿರಿ, ಆ ವರದಿ ಬರಲಿ. ಆ ವರದಿ ಬಂದದ್ನೊಳಗ ಆ ವರದಿಯೊಳಗೆ ಏನಿದೆ ಸಮಗ್ರವಾದಂತ ಚರ್ಚೆಗಳು ನಾವು ನಮ್ಮ ಸಚಿವ ಸಂಪುಟದಾಗೂ ತರ್ತೀನಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದನ್ನ. ಅದಕ್ಕೆ ಅದನ್ನ ತಗೊಂತೀವಿ. ನಮಗೆ ಬದ್ಧತೆ ಇದೆ, ನಮ್ಮ ಪಕ್ಷಕ್ಕೂ ಬದ್ಧತೆ ಇದೆ, ನಮ್ಮ ನಾಯಕರಿಗೂ ಬದ್ಧತೆ ಇದೆ. ಅದು ನಿಶ್ಚಿತವಾಗಲೂ ಕಾಂತರಾಜು ವರದಿಯನ್ನು ಸ್ವೀಕಾರ ಮಾಡೇ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ನಿಮ್ಮ ವಿಚಾರ ನಾವು ಪಲಾಯನ ಮಾಡುವಂತ ಕೆಲಸವನ್ನ ಆಯೋಗ ವರದಿಯನ್ನ ನಿಶ್ಚಿತವಾಗ್ಲೂ ತಗೊಂತೀವಿ. ಎಲ್ಲ ಜಯಪ್ರಕಾಶ್ ಈಗ ಅದು ಕೊಡ್ತಾರೆ, ಏನ್ ಕೊಡ್ತಾರೆ ನೋಡೋಣ. ಮೊದಲು ಕಾಂತರಾಜ್ ವರದಿ ಅನುಷ್ಠಾನ ಮಾಡ್ತೇವೆ. ಅನುಷ್ಠಾನ ಅಲ್ಲ ಈಗ ನಮ್ಮ ಮುಂದಿರುವುದು, ಸರ್ಕಾರದ ವ್ಯವಸ್ಥೆ ಮುಂದಿರುವುದು. ಕಾಂತರಾಜನ್ನ ವರದಿಯನ್ನ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಕಾಂತರಾಜ್ ಆಯೋಗವನ್ನು ನೇಮಕ ಮಾಡಿ ಒಂದು ವರದಿ ಕೊಡಿ ಅಂತೇಳಿ 200 ಕೋಟಿ ರೂಪಾಯಿನ ಘೋಷಣೆ ಮಾಡ್ತಾರೆ. 161 ಕೋಟಿ ರೂಪಾಯಿ 165 ಕೋಟಿ ರೂಪಾಯಿ ಅದರಲ್ಲಿ ಖರ್ಚಾಗುತ್ತೆ. ಘೋಷಣೆ ಮಾಡೋದು 200 ಕೋಟಿ ರೂಪಾಯಿ, 165 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಕಾಂತರಾಜ್ ವರದಿ ಸಿದ್ಧ ಆಗಿದೆ. ಆವಾಗ ಅವರ ಅವಧಿಯಲ್ಲೇ ಸಿದ್ಧ ಆಗಿದೆ ಅಂತ ಆಯ್ತು. ಆನಂತರ ಬೇರೆ ಕಾರಣದಿಂದ ತಗೊಂಡಿಲ್ಲ. ಅವರ ಅವಧಿ ಮುಗೀತು, ಸಮ್ಮಿಶ್ರ ಸರ್ಕಾರ ಬಂತು. ಆವಾಗಲೂ ಕೂಡ ನೀವು ಅದರ ಕೇಳಿ, ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನೇತೃತ್ವದಲ್ಲಿದ್ದೀರಿ. ಈಗ ನೀವು ಹೇಳ್ತಾ ಇರೋದೇನೆಂದ್ರೆ ಬಿಜೆಪಿ ಸರ್ಕಾರ ತಗೊಳ್ಬೇಕಾಗಿತ್ತು ಅಂತೇಳಿ. ನಾನೇ ಸಚಿವನಾದಾಗ ಮುಖ್ಯಮಂತ್ರಿಗಳ ಹತ್ರ ಹೇಳಿ, ಹಿಂದುಳಿದ ವರ್ಗದ ಬಹುದೊಡ್ಡ ಸಮಸ್ಯೆ ಇದನ್ನು ತಗೊಳ್ಬೇಕು ಅಂತೇಳಿ ನಾನು ಹೇಳಿ ಕಾರ್ಯದರ್ಶಿ ಅವ್ರನ್ನ ಕರೆದು ಆ ವರದಿಯನ್ನು ನೋಡುವಾಗ ಆ ವರದಿಗೆ ಪದನಿಮಿತ್ತ ಕಾರ್ಯದರ್ಶಿಯ ಸಹಿಯೇ ಇರಲಿಲ್ಲ. ಸಭಾಪತಿಯವರೇ, ಆಯೋಗದ ಸೆಕ್ರೆಟರಿ ಸಹಿ ಹಾಕಿಲ್ಲ. ಆವಾಗ ಕಾನೂನು ಇಲಾಖೆ ಸಲಹೆ ಪಡೆದಾಗ ಏನ್ ಹೇಳ್ತು ಅಂತ ಹೇಳಿದ್ರೆ, ಇವತ್ತಿನ ಹೊಸ ಆಯೋಗ ಗಮನಕ್ಕೆ ಅದು ಬಂದೇ ಅದನ್ನು ತಗೊಳ್ಬೇಕಾಗ್ತದೆ ಅನ್ನುವಂಥ ಚರ್ಚೆ ಬಂತು. ಜಯಪ್ರಕಾಶ್ ಹೆಗ್ಡೆ ಅವರನ್ನ ನೇಮಕ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡಿದಾಗ ಒಂದಷ್ಟು ಕಾಲಾವಕಾಶವನ್ನು ಅವರು ತಗೊಂಡ್ರು. ನೀವು ಕೂಡ 2 ಸರ್ತಿ ಅದನ್ನು ಮುಂದುವರಿಸಿದ್ದೀರಿ. ಈಗ ನಿಮ್ಮ ಮುಂದಿರುವಂತಹದ್ದು ಅನುಷ್ಠಾನ ಪ್ರಶ್ನೆ ಅಲ್ಲ, ಸ್ವೀಕರಿಸಬೇಕಾ ಬೇಡವಾ ಅನ್ನೋದು. ನೀವು ಕರೆದ ಅವ್ರ ಹತ್ರ ನೀವು ವರದಿ ಕೊಡಿ ಅಂದ್ರೆ ಅವ್ರು ರೆಡಿ ಇದ್ದಾರೆ. ನನಗಿರೋ ಅನುಭವ ಪ್ರಕಾರ ನೀವು ತಗೊಂಡ್ರೆ ಅದಕ್ಕೋಸ್ಕರ ಚಿತ್ರದುರ್ಗದಲ್ಲಿ ದೊಡ್ಡ ಸಮಾವೇಶ ಮಾಡಿ ನೀವು ಭರವಸೆ ಕೊಟ್ರಿ. ಅದನ್ನ ನಾವು ನಾಟಕ ಅಂತೇಳಿ ಕರೆದಿಲ್ಲ. ಆದ್ರೂ ಕೂಡ ನಿಮಗೆ ಅವಕಾಶಗಳಿದೆ. ಈ ಅವಕಾಶವನ್ನು ಬಳಸ್ಕೊಂಡು ನೀವು ತಗೊಳ್ಬೇಕು ಅನ್ನೋದು ನಮ್ಮ ಆಗ್ರಹ. 3 ತಾಸು ಆಯ್ತು ಕ್ವಶನ್ ಅವರ್ಸ್. ತಗೊಳಂಗಿಲ್ಲ ಅಂತ ಹೇಳಿಲ್ಲ, ಅದನ್ನ ಕೋಲ್ಡ್ ಸ್ಟೋರೇಜ್ ಸೇರಿಸುವಂತ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳಾಗಿ ಮಾಡಿಲ್ಲ. ನಾವು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಇಲಾಖೆ ಮಂತ್ರಿಯಾಗಿ ಹೇಳಿದ್ವಿ, ಆ ವರದಿಯನ್ನು ತೆಗೆದುಕೊಳ್ತೀವಿ. ಇನ್ನು ನಮಗೆ ಅವ್ರು ಅವ್ರು ತರ್ತಾ ಇಲ್ಲ ಅಂತ ಮಾತಾಡಿದ್ರೆ ಅದಿಲ್ಲ. ಅವ್ರು 29ರವರೆಗೆ ಟೈಮ್ ಅವಧಿ ಕೇಳಿದ್ರೆ 29ರೊಳಗೆ ತಂದು ಕೊಡ್ತಾರೆ. ಸರ್ಕಾರ ಅದಕ್ಕೆ ಬದ್ಧತೆ ಇದೆ. ಮಾನ್ಯ ಸಭಾಪತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.